ತಪ್ಪಿಸಿ ನಮ್ಮ ವಿನಯಪೂರ್ವಕ ಉದ್ದೇಶಗಳ ಫಲವನ್ನು ನಾವು ಪಡೆದು ಆನಂದಿಸುವಂತೆ ಅನುಗ್ರಹಿಸಿ. ಆಮೆನ್. ಪಿತನ ಸುತನ ಮತ್ತು ಪವಿತ್ರಾತ್ಮರ ನಾಮದಲ್ಲೇ ನಮ್ಮ ಪ್ರಭು ಯೇಸು ಕ್ರಿಸ್ತರ ಕೃಪಾವರವು ದೇವರ ಪ್ರೀತಿಯು ಪವಿತ್ರಾತ್ಮರ ಅನ್ಯೋನ್ನತೆಯು ನಿಮ್ಮೆಲ್ಲರೊಡನೆ ಇರಲೇ. ಕ್ರಿಸ್ತರಲ್ಲಿ ಪ್ರೀತಿಯ ಸಹೋದರ ಸಹೋದರಿ, ಇಂದು ಧರ್ಮಸಭೆ 4ನೇ ಶತಮಾನದ ಸಂತರಾಗಿರುವಂಥ ಅಗಸ್ತೀನ್ ಅವರ ಸ್ಮರಣೆಯನ್ನು ಮಾಡುತ್ತಾ ಇದೆ. ಇವರು 354 ಜನಿಸಿದರೂ ಸಹ ಇವರು ಕ್ರೈಸ್ತೀಯ ಕುಟುಂಬದಲ್ಲಿ ಜನಿಸಿದರೂ ಕ್ರೈಸ್ತ ಸಂಪ್ರದಾಯದಂತೆ ಬದುಕಲಿಲ್ಲ. ಬದಲಾಗಿ ಇವರು ಮ್ಯಾನಿಕೇಯಿಸಮ್ ಎಂಬಂಥ ಒಂದು ಪಾಷಾಂಡದಲ್ಲಿ ಬೀಳುವಂಥ ಇವರು ಅದರ ಪ್ರಯುಕ್ತವಾಗಿ ಜೀವಿಸುತ್ತಾರೆ. ಜ್ಞಾನಿಯಾಗಿದ್ದಂಥ ಇವರು ಕ್ರೈಸ್ತ ಸಂಪ್ರದಾಯವನ್ನು ಪಡೆಯದೆ ತನ್ನ ತಾಯಿಯ ಪ್ರಾರ್ಥನೆಯ ಮೂಲಕವಾಗಿ ತನ್ನ 33ನೇ ವಯಸ್ಸಿನಲ್ಲಿ ಮತ್ತೆ ಜ್ಞಾನಸ್ನಾನವನ್ನು ಪಡೆಯುತ್ತಾರೆ. ಮಿಲಾನಿನ ಆಂಬ್ರೋಸ್ ಎಂಬಂಥ ಸಂತರು ಇವರನ್ನು ಪ್ರೇರೇಪಿಸುವುದು ಮಾತ್ರವಲ್ಲ, ಕ್ರೈಸ್ತೀಯ ಜೀವನವನ್ನು ನಡೆಸುವುದಕ್ಕಾಗಿ ಇವರಿಗೆ ಪ್ರೇರೇಪಿಸುತ್ತಾರೆ. ಇಂಥ ಸಂತರು ತನ್ನ ಜೀವನದಲ್ಲಿ ನಡೆದಂಥ ಎಲ್ಲ ಕೆಟ್ಟ ಕೆಲಸಗಳನ್ನು ಕನ್ಫೇಷಸ್ ಎಂಬಂಥ ಒಂದು ಆ ಬುಕ್ಕಿನಲ್ಲಿ ಬರೆಯುವುದು ಮಾತ್ರವಲ್ಲ, ಇವರು ದೇವರ ನಗರ ಎಂಬಂಥ ಒಂದು ಉತ್ತಮವಾದಂಥ ಒಂದು ಪುಸ್ತಕವನ್ನು ಬರೆಯುತ್ತಾರೆ. ಅದಲ್ಲದೆ ಈ ತ್ರಯೇಕ ದೇವರ ಬಗ್ಗೆ ಅದ್ಭುತವಾದಂಥ ಗ್ರಂಥಗಳನ್ನು ರಚಿಸಿ ಈ ತ್ರಯೇಕ ದೇವರನ್ನು ಅರ್ಥ ಮಾಡಿಕೊಳ್ಳುವುದು ನಮ್ಮ ಕೈಯಲ್ಲಿ ಸಾಧ್ಯವಿಲ್ಲವೆಂಬುದಾಗಿ ಘೋಷಿಸುವಂಥದ್ದು ಮಾತ್ರವಲ್ಲ, ಅದರ ಬಗ್ಗೆ ಆಳವಾದಂಥ ಅಧ್ಯಯನವನ್ನು ಮಾಡುತ್ತಾರೆ. ಇವರು ಇಪ್ಪೋವಿನ ಧರ್ಮಾಧ್ಯಕ್ಷರಾಗಿ ಧರ್ಮ ಪಂಡಿತರಾಗಿ ನಮಗೆ ಈ ಜೀವನವನ್ನು ನಡೆಸಿದ್ದು ಮಾತ್ರವಲ್ಲ, 430ರಲ್ಲಿ ತನ್ನ ಜೀವನವನ್ನು ದೇವರ ಕರೆಗೆ ಅನುಗುಣವಾಗಿ ಅನುಭವಿಸಿ ಈ ಮರಣವನ್ನು ಹೊಂದುತ್ತಾರೆ. ಈ ಸಂತರನ್ನು ನಾವು ಧ್ಯಾನಿಸುವಾಗ ಇಂದಿನ ಶುಭ ಸಂದೇಶ ನಮಗೆ ಹೇಳುವಂಥದ್ದು, ನಾವು ಜ್ಞಾನವನ್ನು ಹೊಂದುವುದು ಮಾತ್ರವಲ್ಲ, ಜ್ಞಾನಿಗಳಂತೆ ನಾವು ಜೀವಿಸಬೇಕಾಗಿದೆ. ಯಾವ ರೀತಿ 10 ಕನ್ನಿಕೆಯರಲ್ಲಿದ್ದಂಥ 5 ಮಂದಿ ಮಂದಮತಿಗಳಾದರೂ ಆ ರೀತಿಯಾಗಿ ದೇವರ ಆಗಮನವನ್ನು ತ್ಯಜಿಸುವುದಲ್ಲ, ಬದಲಾಗಿ ಜ್ಞಾನವನ್ನು ಹೊಂದಿರುವಂಥ ಕನ್ನಿಕೆಯರಂತೆ ನಾವು ಜೀವಿಸಬೇಕು ಎಂಬುದಾಗಿ. ಒಮ್ಮೊಮ್ಮೆ ಈ ಲೋಕದಲ್ಲಿ ಬದುಕುವಾಗ ಜ್ಞಾನವನ್ನು ಮರೆತಿದ್ದೇವೆ. ಅದು ಮಾತ್ರವಲ್ಲ, ದೇವರಿಂದ ದೂರ ಸರಿದು ಈ ಲೋಕದ ಸಂತೋಷವನ್ನು ಅನುಭವಿಸಿ ನಾವು ಮತ್ತೆ ಹಿಂತಿರುಗದಂತೆ ಬದುಕಿದ್ದೇವೆ. ಈ ತಪ್ಪುಗಳಿಗೆ ದೇವರಲ್ಲಿ ಕ್ಷಮೆಯನ್ನು ಯಾಚಿಸೋಣ ಮತ್ತು ಈ ದಿವ್ಯ ಬಲಿಪೂಜೆಯನ್ನು ಯೋಗ್ಯರಾಗಿ ಭಾಗವಹಿಸಲು ನಮ್ಮನ್ನು ನಾವು ಸಿದ್ಧ ಮಾಡಿಕೊಳ್ಳೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ನಿಮಗೂ ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆ, ವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಅದರಿಂದ ಸದಾ ಕನ್ನಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನನ್ನ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲೇ. ದಯೆ ತೋರಿರಿ ಪ್ರಭು, ದಯೆ ತೋರಿರಿ ಪ್ರಭು, ದಯೆ ತೋರಿರಿ ಪ್ರಭು, ದಯೆ ತೋರಿರಿ. ಕ್ರಿಸ್ತರೇ ದಯೆ ತೋರಿರಿ, ಕ್ರಿಸ್ತರೇ ದಯೆ ತೋರಿರಿ ಪ್ರಭು, ದಯೆ ತೋರಿರಿ ಪ್ರಭು, ದಯೆ ತೋರಿರಿ. ಪ್ರಾರ್ಥಿಸೋಣ. ಪ್ರಭು, ನಿಮ್ಮ ಧರ್ಮಾಧ್ಯಕ್ಷ ಸಂತ ಅಗಸ್ತೀನ್ ಅವರಲ್ಲಿ ನೀವು ಸುರಿಸಿದ ಧಾರ್ಮಿಕ ಮನೋಭಾವವನ್ನು ನಿಮ್ಮ ಧರ್ಮಸಭೆಯಲ್ಲೂ ನವೀಕರಿಸಿರಿ. ಹೀಗೆ ಅದೇ ಮನೋಭಾವದಿಂದ ತುಂಬಿದವರಾಗಿ ನೈಜ ಜ್ಞಾನದ ಏಕೈಕ ಬುಗ್ಗೆಯಾದ ನಿಮಗೆ ಆತೊರೆಯುತ್ತ ಸ್ವರ್ಗೀಯ ಪ್ರೀತಿಯ ಮೂಲವಾದ ನಿಮ್ಮನ್ನೇ ಅರಸುವಂತೆ ಮಾಡಿರಿ. ನಿಮ್ಮೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಮ್ಮ ಪ್ರಭು ನಿಮ್ಮ ಪುತ್ರರು ಆಗಿರುವ ಯೇಸು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಮೊದಲನೆಯ ವಾಚನ. ಸಂತ ಪೌಲನು ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಶಿಲುಬೆಗೇರಿಸಲಾದ ಕ್ರಿಸ್ತ ಯೇಸುವನ್ನು ಪ್ರಚುರಪಡಿಸುತ್ತೇವೆ. ಸಹೋದರರೇ, ಯೇಸು ಕ್ರಿಸ್ತರು ನನ್ನನ್ನು ಕಳುಹಿಸಿರುವುದು ದೀಕ್ಷಾಸ್ನಾನವನ್ನು ಕೊಡುವುದಕ್ಕಲ್ಲ, ಶುಭ ಸಂದೇಶವನ್ನು ಸಾರುವುದಕ್ಕೆ. ಅದು ವಾಕ್ಚಾತುರ್ಯದಿಂದಲ್ಲ, ಹಾಗೆ ಸಾರಿದ್ದೇ ಆದರೆ ಕ್ರಿಸ್ತ ಯೇಸುವಿನ ಶಿಲುಬೆಯೇ ನಿರರ್ಥಕವಾದಿತ್ತು.
ವಿನಾಶ ಮಾರ್ಗದಲ್ಲಿರುವವರಿಗೆ ಶಿಲುಬೆಯ ಸಂದೇಶ ಹುಚ್ಚು ಸಂಗತಿಯಾಗಿದೆ. ಮುಕ್ತಿ ಮಾರ್ಗದಲ್ಲಿರುವ ನಮಗಾದರೂ ಅದು ದೈವ ಶಕ್ತಿಯಾಗಿದೆ. ಜ್ಞಾನಿಗಳ ಜ್ಞಾನವನ್ನು ನಾಶ ಮಾಡುವೆನು, ಜಾಣರ ಜಾಣತನಕ್ಕೆ ಭಂಗ ತರುವೆನು ಎಂದು ಪವಿತ್ರ ಗ್ರಂಥದಲ್ಲಿ ಇದೆಯಲ್ಲವೇ? ಹೀಗಿರುವಾಗ ಜ್ಞಾನಿಯಲ್ಲಿ, ಶಾಸ್ತ್ರಜ್ಞನೆಲ್ಲಿ, ಜಗತ್ತಿನ ತರ್ಕ ನಿಪುಣನೆಲ್ಲಿ? ಪ್ರಪಂಚದ ಜ್ಞಾನವನ್ನು ದೇವರು ಹುಚ್ಚುತನವಾಗಿಸಿಲ್ಲವೇ? ಲೋಕವು ತನ್ನ ಸ್ವಂತ ಜ್ಞಾನದಿಂದ ದೇವರನ್ನು ಅರಿಯಲಾರದೆ ಹೋಯಿತು. ಇದು ದೈವ ಸಂಕಲ್ಪವೇ ಸರಿ. ಆದ್ದರಿಂದಲೇ ನಾವು ಸಾರುವ ಹುಚ್ಚುತನವೆಂಬ ಸಂದೇಶದ ಮೂಲಕ ವಿಶ್ವಾಸವುಳ್ಳವರನ್ನು ಉದ್ಧರಿಸುವುದು ದೇವರಿಗೆ ಉಚಿತವೆನಿಸಿತು. ಯೆಹೂದ್ಯರು ಸೂಚಕ ಕಾರ್ಯಗಳನ್ನು ಕೇಳುತ್ತಾರೆ, ಗ್ರೀಕರು ಜ್ಞಾನವನ್ನು ಅರಸುತ್ತಾರೆ. ನಾವಾದರೂ ಶಿಲುಬೆಗೇರಿಸಲಾದ ಕ್ರಿಸ್ತ ಯೇಸುವನ್ನು ಪ್ರಚುರಪಡಿಸುತ್ತೇವೆ. ಯೆಹೂದ್ಯರಿಗೆ ಇದು ಅಸಹ್ಯವಾಗಿದೆ, ಅನ್ಯಜನರಿಗೆ ಹಾಸ್ಯಾಸ್ಪದವಾಗಿದೆ. ಆದರೆ ಯೆಹೂದ್ಯರಿಗಾಗಿರಲಿ ಗ್ರೀಕರಿಗಾಗಿರಲಿ ದೇವರಿಂದ ಕರೆ ಹೊಂದಿದರೆ ಅಂಥವರಿಗೆ ಯೇಸು ಕ್ರಿಸ್ತರು ದೇವರ ಶಕ್ತಿಯಾಗಿದ್ದಾರೆ ಹಾಗೂ ದೇವರ ಜ್ಞಾನವಾಗಿದ್ದಾರೆ. ದೇವರ ಹುಚ್ಚುತನ ಎಂಬುದು ಮಾನವ ಜ್ಞಾನಕ್ಕಿಂತಲೂ ಶ್ರೇಷ್ಠವಾದುದು. ದೇವರ ದೌರ್ಬಲ್ಯ ಎಂಬುದು ಮಾನವ ಶಕ್ತಿಗಿಂತಲೂ ಪ್ರಬಲವಾದದ್ದು. ದೇವರ ವಾಕ್ಯವಿದು. ಕೀರ್ತನೆ ಶ್ಲೋಕ. ಅಚಲ ಪ್ರೀತಿಯಿಂದ ಪ್ರಭು ಜಗವನ್ನು ತುಂಬಿಹನು. ಅಚಲ ಪ್ರೀತಿಯಿಂದ ಪ್ರಭು ಜಗವನ್ನು ತುಂಬಿದನು. ಸಜ್ಜನರೇ ಮಾಡಿರಿ ಪ್ರಭುವಿಗೆ ಗುಣಗಾನ, ನೀತಿವಂತರೇ ಆತನ ಸ್ತುತಿ ನಿಮಗೆ ಸುಗುಣ. ಪ್ರಭುವನ್ನು ಕೊಂಡಾಡಿ ಕಿನ್ನರಿಯನ್ನು ನುಡಿಸುತ್ತಾ, ಕೀರ್ತಿಸಿ ದಶತಂತಿ ವೀಣೆಯನ್ನು ಬಾರಿಸುತ್ತಾ. ಶ್ಲೋಕ. ಅಚಲ ಪ್ರೀತಿಯಿಂದ ಪ್ರಭು ಜಗವನ್ನು ತುಂಬಿದನು. ಸತ್ಯವಾದುದು ಆತನ ಪವಿತ್ರ ವಾಕ್ಯ, ಸ್ತುತ್ಯವಾದುದು ಆತನ ಪುನೀತ ಕಾರ್ಯ. ಸತ್ಯಸಂಧನು ನ್ಯಾಯಪ್ರಿಯನು ಆತನು, ಅಚಲ ಪ್ರೀತಿಯಿಂದ ಜಗವನ್ನು ತುಂಬಿಹನು. ಶ್ಲೋಕ. ಅಚಲ ಪ್ರೀತಿಯಿಂದ ಪ್ರಭು ಜಗವನ್ನು ತುಂಬಿದನು. ವ್ಯರ್ಥವಾಗಿಪನು ಪ್ರಭು ರಾಷ್ಟ್ರ ಯೋಜನೆಗಳನ್ನು, ನಿರರ್ಥಕವಾಗಿಪನು ಜನರ ದುಷ್ಟ ಸಂಕಲ್ಪಗಳನ್ನು. ಪ್ರಭುವಿನ ಯೋಜನೆ ಶಾಶ್ವತ, ಅವನ ಸಂಕಲ್ಪ ಅನವರತ. ಶ್ಲೋಕ. ಅಚಲ ಪ್ರೀತಿಯಿಂದ ಪ್ರಭು ಜಗವನ್ನು ತುಂಬಿದನು. ಘೋಷಣೆ. ಸ್ತುತಿ ಮಾಡಿರಿ, ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ನಿನ್ನ ಅಚಲ ಪ್ರೀತಿಗನುಸಾರ ಚೈತನ್ಯಗೊಳಿಸೆನ್ನನು, ಕೈಗೊಳ್ಳುವೆನಾಗ ನಿನ್ನ ಬಾಯಿ ಸುರಿದ ಕಟ್ಟಳೆಗಳನ್ನು. ಹಲ್ಲೆಲೂಯಾ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ ಸ್ತುತಿ ಮಾಡಿರಿ, ಯೇಸುವಿಗೆ ಸ್ತುತಿ ಮಾಡಿರಿ. ಹಲ್ಲೆಲೂಯಾ 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 ಹಲ್ಲೆಲೂಯಾ. ಪ್ರಭು ನಿಮ್ಮೊಡನೆ ಇರಲೇ. ಆತ್ಮನೇ ಇರಲಿ. ಸಂತ ಮತ್ತಾಯರು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ. ಯೇಸು ತಮ್ಮ ಶಿಷ್ಯರಿಗೆ ಹೀಗೆಂದರು, ಆ ದಿನಗಳಲ್ಲಿ ಸರ್ವ ಸಾಮ್ರಾಜ್ಯ ಹೇಗಿರುವುದು ಎನ್ನುವುದಕ್ಕೆ ಈ ಸಾಮರ್ಥ್ಯವನ್ನು ಕೊಡಬಹುದು. 10 ಮಂದಿ ಕನ್ಯೆಯರು ದೀಪದ ಆರತಿ ಹಿಡಿದು ಮಧುವಣಿಗಳನ್ನು ಎದುರುಗೊಳ್ಳಲು ಹೋದರು. ಅವರಲ್ಲಿ 5 ವಿವೇಕಿಗಳು, 5 ಅವಿವೇಕಿಗಳು. ಅವಿವೇಕಿಗಳು ದೀಪಗಳನ್ನು ತೆಗೆದುಕೊಂಡರೆ ಹೊರತು ಜೊತೆಗೆ ಎಣ್ಣೆಯನ್ನು ತೆಗೆದುಕೊಳ್ಳಲಿಲ್ಲ. ವಿವೇಕಿಗಳಾದರೂ ದೀಪಗಳ ಜೊತೆಗೆ ಬುಡ್ಡಿಗಳಲ್ಲಿ ಎಣ್ಣೆಯನ್ನು ತೆಗೆದುಕೊಂಡರು. ಮಧುವಣಿಗ ಬರುವುದು ತಡವಾಯಿತು. ಅವರೆಲ್ಲರೂ ತೂಕಡಿಸುತ್ತಾ ಹಾಗೆ ನಿದ್ರೆ ಹೋದರು. ನಡುರಾತ್ರಿಯ ವೇಳೆ ಇಗೋ, ಮಧುವಣಿಗ ಬರುತ್ತಿದ್ದಾನೆ, ಬನ್ನಿ ಆತನನ್ನು ಎದುರುಗೊಳ್ಳಿ ಎಂದು ಕೂಗು ಕೇಳಿಸಿತು. ಕನ್ಯೆಯರೆಲ್ಲರೂ ಎದ್ದರು, ತಮ್ಮ ತಮ್ಮ ದೀಪದ ಬತ್ತಿಗಳನ್ನು ಸರಿ ಮಾಡಿಕೊಂಡರು. ಅವಿವೇಕಿಗಳು,
ನಮ್ಮ ದೀಪಗಳು ಆರಿ ಹೋಗುತ್ತಾ ಇವೆ, ನಮ್ಮ ಎಣ್ಣೆಯಲ್ಲಿ ನಮಗೂ ಸ್ವಲ್ಪ ಕೊಡಿ ಎಂದು ವಿವೇಕಿಗಳನ್ನು ಕೇಳಿಕೊಂಡರು. ಅದಕ್ಕೆ ಅವರು, ನಿಮಗೆ ಕೊಟ್ಟರೆ ನಮಗೂ ನಿಮಗೂ ಸಾಲದೆ ಓದಿತು, ನೀವು ಹೋಗಿ ಅಂಗಡಿಗಳಲ್ಲಿ ಕೊಂಡುಕೊಂಡರೆ ಒಳ್ಳೆಯದು ಎಂದರು. ಅಂತೆಯೇ ಅವರು ಎಣ್ಣೆಯನ್ನು ಕೊಂಡುಕೊಳ್ಳಲು ಹೋದಾಗ ಮದುವಣಿಗನು ಬಂದೇ ಬಿಟ್ಟನು. ಸಿದ್ಧರಾಗಿದ್ದವರು ಅವರ ಸಂಗಡ ವಿವಾಹ ಮಹೋತ್ಸವಕ್ಕೆ ಹೋದರು. ಕಲ್ಯಾಣ ಮಂಟಪದ ಬಾಗಿಲುಗಳನ್ನು ಮುಚ್ಚಲಾಯಿತು. ಉಳಿದ ಕನ್ಯೆಯರು ಅನಂತರ ಬಂದರು. ಸ್ವಾಮಿ ಸ್ವಾಮಿ, ನಮಗೆ ಬಾಗಿಲು ತೆರೆಯಿರಿ ಎಂದು ಕೂಗಿಕೊಂಡರು. ಅದಕ್ಕೆ ಉತ್ತರವಾಗಿ ಆ ಮದುವಣಿಗ, ಅದಾಗದು, ನೀವು ಯಾರೂ ನನಗೆ ಗೊತ್ತಿಲ್ಲ ಎಂದು ಬಿಟ್ಟ. ಆದ್ದರಿಂದ ಜಾಗರೂಕರಾಗಿರಿ, ಏಕೆಂದರೆ ಆ ದಿನವಾಗಲಿ ಆ ಗಳಿಗೆಯಾಗಲಿ ಯಾವಾಗ ಬರುತ್ತದೆಂದು ನಿಮಗೆ ತಿಳಿಯದು. ಪ್ರಭುವಿನ ಶುಭ ಸಂದೇಶ. ಹಾಡಿನ ಸಂಖ್ಯೆ 573. ಕಾಣಿಕೆ ತಂದೆ ನಿನಗೆಂದು ಸ್ವೀಕಾರ ಮಾಡು, ನೀ ಬಂದು ಸ್ವೀಕಾರ ಮಾಡು ದೇವನ ಮಗನೇ. ಕಾಣಿಕೆ ತಂದದ್ದು ನೀತಾನೆ, ಕಾಣಿಕೆ ತಂದೆ ನಿನಗೆಂದು ಸ್ವೀಕಾರ ಮಾಡು, ನೀ ಬಂದು ಸ್ವೀಕಾರ ಮಾಡು ದೇವನ ಮಗನೇ. ಕಾಣಿಕೆ ತಂದದ್ದು ನೀತಾನೆ. ನಾವು ತಂದ ಕಾಣಿಕೆ ಎಲ್ಲ ರಕ್ಷಕ ನೀಡಿದ್ದು, ಮೇಘಗಳ ಮಳೆ ಹನಿಯು ಭೂಮಿ ತಂದದ್ದು. ನಾವು ತಂದ ಕಾಣಿಕೆ ಎಲ್ಲ ರಕ್ಷಕ ನೀಡಿದು, ಮೇಘಗಳ ಮಳೆ ಹನಿಯು ಭೂಮಿ ತಂದದ್ದು. ಪ್ರೀತಿಯ ಸಹೋದರ ಸಹೋದರಿಯರೇ, ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸರೇ. ಪ್ರಭು, ನಮ್ಮ ರಕ್ಷಣೆಯ ಸ್ಮರಣೆಯನ್ನು ಆಚರಿಸುತ್ತಿರುವ ನಾವು ನಿಮ್ಮ ದಯೆಯನ್ನು ದೈನ್ಯತೆಯಿಂದ ಯಾಚಿಸುತ್ತೇವೆ. ನಿಮ್ಮ ವಾತ್ಸಲ್ಯ ಭರಿತ ಕರುಣೆಯ ಈ ಸಂಸ್ಕಾರವು ನಮಗೆ ಐಕ್ಯತೆಯ ಸಂಕೇತವಾಗಿಯೂ ಪ್ರೀತಿಯ ಬಂಧನವಾಗಿಯೂ ಪರಿಗಣಿಸಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲೇ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತರೆ. ನಮ್ಮ ಪ್ರಭು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಪ್ರಭು, ಪವಿತ್ರ ಪಿತನೇ, ಸರ್ವಶಕ್ತರಾದ ನಿತ್ಯ ದೇವರೇ, ನಾವು ಎಂದೆಂದು ಎಲ್ಲೆಲ್ಲೂ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುವುದು ನಿಜವಾಗಿ ಯೋಗ್ಯವೂ ನ್ಯಾಯವೂ ಆಗಿದೆ, ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ನಿಮ್ಮ ಸಂತ ಅಗಸ್ಟಿನ್ ಅವರ ಸ್ಮರಣೆಯೆಂದು ನಿಮ್ಮ ಧರ್ಮಸಭೆ ಹರ್ಷಗೊಳ್ಳುವಂತೆ ಆದೇಶಿಸುತ್ತೀರಿ. ಅಂತೆಯೇ ಅವರ ಪರಿಶುದ್ಧ ಜೀವನದ ಆದರ್ಶದಿಂದ ಅದನ್ನು ಬಲಪಡಿಸುತ್ತೀರಿ, ಅವರ ಬೋಧನೆಯಿಂದ ಅದನ್ನು ಸುರಕ್ಷಿತಗೊಳಿಸುತ್ತೀರಿ, ಹಾಗೂ ಅವರ ಪ್ರಾರ್ಥನೆಗಳ ಪ್ರಯುಕ್ತ ಅದನ್ನು ಸುರಕ್ಷಿತವಾಗಿ ಕಾಪಾಡುತ್ತೀರಿ. ಆದ್ದರಿಂದ ದೂತ ಸಂತರ ಸಮೂಹದೊಂದಿಗೆ ನಾವು ನಿಮ್ಮ ಮಹಿಮಾ ಗೀತೆಯನ್ನು ಹಾಡುತ್ತಾ ನಿರಂತರವಾಗಿ ನಿಮ್ಮ ಸ್ತುತಿಯನ್ನು ಘೋಷಿಸುತ್ತೇವೆ. ಪರಗಳು ನಿಮ್ಮ ಮಹಿಮೆಯಿಂದ ತುಂಬಿವೆ. ಮಹೋನ್ನತದಲ್ಲಿ ಹೋಸಾನ, ಕರ್ತನ ನಾಮದಲ್ಲಿ ಬರುವವರು ಆಶೀರ್ವದಿತರು. ಮಹೋನ್ನತದಲ್ಲಿ ಹೋಸಾನ. ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು, ಸರ್ವ ಪರಿಶುದ್ಧತೆಯ ಬುಗ್ಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮರ ನಿಬ್ಬನಿಯಂತೆ ಸುರಿಸಿ ಪಾವನಗೊಳಿಸರೆಂದು ಪ್ರಾರ್ಥಿಸುತ್ತೇವೆ. ನಮಗಿವು ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿರೆ.
ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನೂ ತೆಗೆದುಕೊಂಡು ಕೃತಜ್ಞತೆಯನ್ನೂ ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನೂ ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನೂ ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆಂದರು, ತೆಗೆದುಕೊಳ್ಳಿ ಮತ್ತು ಇದರಿಂದ ನೀವೆಲ್ಲರೂ ಪಾನ ಮಾಡಿರಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿರಿ. ವಿಶ್ವಾಸದ ರಹಸ್ಯ. ಯೇಸುವಿನ ಮರಣವನ್ನು ಜಗಕ್ಕೆ ಸಾರುತ್ತೇವೆ, ಅವರ ಪುನರುತ್ಥಾನವನ್ನು ಕೊಂಡಾಡುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ, ಅವರ ಪುನರಾಗಮನವನ್ನು ನಿರೀಕ್ಷಿಸುತ್ತೇವೆ. ಆದುದರಿಂದ ಪ್ರಭು, ನಿಮ್ಮ ಸಮ್ಮುಖದ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವ ಇವ ರೊಟ್ಟಿಯನ್ನು, ರಕ್ಷಣೆಯನ್ನು, ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರೊಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ಭಿನ್ನಯಿಸುತ್ತೇವೆ. ಪ್ರಭು, ನಿಮ್ಮ ವಿಶ್ವಾಸಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿರಿ. ನಮ್ಮ ವಿಶ್ವಗುರು ಲಿಯೋ ಅವರೊಂದಿಗೂ, ನಮ್ಮ ಧರ್ಮಾಧ್ಯಕ್ಷ ಪೀಟರ್ ಅವರೊಂದಿಗೂ, ಸಹಾಯಕ ಧರ್ಮಾಧ್ಯಕ್ಷರೊಂದಿಗೂ, ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಡೆಗೆ ಮುನ್ನಡೆಸರಿ. ಪ್ರಭು, ಪುನರುತ್ಥಾನದ ನಿರೀಕ್ಷೆಯಲ್ಲಿ ಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು, ನಿಮ್ಮ ದೇಹದಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೆ ದಯ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮರೊಂದಿಗೂ, ಆಕೆ ಪತಿ ಸಂತ ಜೋಸೆಫರೊಂದಿಗೂ, ಪುನೀತ ಪ್ರೇಷಿತರೊಂದಿಗೂ, ಎಲ್ಲ ಕಾಲಗಳಲ್ಲಿ ನಮ್ಮ ಮೆಚ್ಚುಗೆ ಪಾತ್ರರಾದ ಸಕಲ ಸಂತರೊಂದಿಗೂ, ಸಂತ ಬೆನಡಿಕ್ಟರೊಂದಿಗೂ, ಆಗಸ್ಟಿನರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮ ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಭಿನ್ನಯಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗಾಂತರಕ್ಕೂ ನಿಮಗೆ ಸಲ್ಲಲೇ. ಆಮೆನ್. ರಕ್ಷಕರ ಆಜ್ಞೆಯ ಪ್ರಕಾರ ದೇವಬೋಧನೆಯಿಂದ ಶಿಕ್ಷಿತರಾಗಿ ಧೈರ್ಯದಿಂದ ನಾವು ಹೇಳುವುದೇನೆಂದರೆ, ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭುವಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸರಿ. ಪ್ರಭು, ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸರೆಂದು ಪ್ರಾರ್ಥಿಸುತ್ತೇವೆ. ನಿಮ್ಮದೇ ನೆರವನ್ನು ಪಡೆದು ಪಾಪ ಸಹಾಯ ಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸರಿ. ನಾವು ಸ್ವರ್ಗಾನಂದವನ್ನು, ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಿತ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿ ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸಭೆ ವಿಶ್ವಾಸವನ್ನು ಇಕ್ಸಿರಿ. ಅದಕ್ಕೆ ನಿಮ್ಮ ಚಿತ್ತ ಪ್ರಕಾರ ಶಾಂತಿಯ ಐಕ್ಯತೆಯನ್ನು ದಯೆಯಿಂದ ಪಾಲಿಸಿರಿ. ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿರಲೇ. ಪರಸ್ಪರ ಶಾಂತಿಯನ್ನು ಕೋರೋಣ.
ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಕುರಿಮರಿಯ ಭೋಜನಕ್ಕೆ ಆಹ್ವಾನಿತರು ಭಾಗ್ಯವಂತರು. ಪ್ರಭು, ತಾವು ನಮ್ಮ ಮನೆಯನ್ನು ಪ್ರವೇಶ ಮಾಡಲು ನಾನು ಪಾತ್ರನಲ್ಲ, ಆದರೆ ತಾವು ಒಂದೇ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಅಮರ ಜೀವಕ್ಕೆ ಕ್ರಿಸ್ತರ ಶರೀರ ಮತ್ತು ರಕ್ತ. ಬಾಳಿಗೆ ಬೆಳಕು, ದಾರಿಗೆ ದೀಪವು ನೀನೇ ದೇವಾ ಬಾ. ನಿನ್ನ ಹೃದಯದ ಗುಡಿಗೆ ಬಾ, ಜ್ಯೋತಿಯ ಹಚ್ಚಲು ಬಾ, ಜ್ಯೋತಿಯ ಹಚ್ಚಲು ಬಾ. ಬಾಳಿಗೆ ಬೆಳಕು, ದಾರಿಗೆ ದೀಪವು ನೀನೇ ದೇವಾ ಬಾ. ನಿನ್ನ ಹೃದಯದ ಗುಡಿಗೆ ಬಾ, ಜ್ಯೋತಿಯ ಹಚ್ಚಲು ಬಾ, ಜ್ಯೋತಿಯ ಹಚ್ಚಲು ಬಾ. ಕಂಬನಿ ಹೊರಿಸುವ ಸ್ನೇಹಮಯಿ, ಮಿಥ್ಯವ ತೊರೆಯುವ ಸತ್ಯಮಯಿ. ಕಂಬನಿ ಹೊರಿಸುವ ಸ್ನೇಹಮಯಿ, ಮಿಥ್ಯವ ತೊರೆಯುವ ಸತ್ಯಮಯಿ. ರೂಪಿಸಹೇನನು ಬಾ, ಶಾಂತಿ ಪ್ರೀತಿಯ ನ್ಯಾಯ ನೀತಿಯ, ಶಾಂತಿ ಪ್ರೀತಿಯ ನ್ಯಾಯ ನೀತಿಯ ಎರಕವ ಹೊಯ್ಯಲು ಬಾ. ಪಾವನ ಮಾಡಬಾ, ಬಾಳಿಗೆ ಬೆಳಕು, ದಾರಿಗೆ ದೀಪವು ನೀನೇ ದೇವಾ ಬಾ. ನಿನ್ನ ಹೃದಯದ ಗುಡಿಗೆ ಬಾ, ಜ್ಯೋತಿಯ ಹಚ್ಚಲು ಬಾ, ಜ್ಯೋತಿಯ ಹಚ್ಚಲು ಬಾ. ಜಗವನ್ನು ಬೆಳಗುವ ಶ್ರೀ ಜ್ಯೋತಿ, ಪಾಲಿಸೆಯನಗೆ ನಿನ್ನ ಮತಿ. ಜಗವನ್ನು ಬೆಳಗುವ ಶ್ರೀ ಜ್ಯೋತಿ, ಪಾಲಿಸೆಯನಗೆ ನಿನ್ನ ಮತಿ. ಪೋಷಿಸ ಎಲ್ಲರ ಬಾ, ಕಾಂತಿಯ ಬೀರುವ ಕತ್ತಲೆ ನೀಗುವ, ಕಾಂತಿಯ ಬೀರುವ ಕತ್ತಲೆ ನೀಗುವ ಪೂರ್ಣ ಚಂದ್ರನೇ ಬಾ. ಯಾಚಿಪೆ ದೇವ ಬಾ, ಬಾಳಿಗೆ ಬೆಳಕು, ದಾರಿಗೆ ದೀಪವು ನೀನೇ ದೇವಾ ಬಾ. ಎನ್ನ ಹೃದಯದ ಗುಡಿಗೆ ಬಾ, ಜ್ಯೋತಿಯ ಹಚ್ಚಲು ಬಾ, ಜ್ಯೋತಿಯ ಹಚ್ಚಲು ಬಾ. ಕ್ರಿಸ್ತರ ಆತ್ಮವೇ ನನ್ನ ಶುದ್ಧಗೊಳಿಸು, ಕ್ರಿಸ್ತರ ದೇಹವೇ ನನ್ನ ರಕ್ಷಿಸು. ಕ್ರಿಸ್ತರ ರಕ್ತವೇ ನನ್ನ ತೃಪ್ತಿಪಡಿಸು, ಪಾರ್ಶ್ವದ ಜಲವೇ ನನ್ನ ಮೀಸು. ಕ್ರಿಸ್ತರ ಪಾಡುವೆ ನನ್ನ ಬಲಗೊಳಿಸು, ಓ ಪ್ರಿಯ ಯೇಸುವೆ ನನ್ನ ನಾಲಿಸು. ನಿನ್ನ ಗಾಯಗಳೊಳಗೆ ನನ್ನನ್ನು ಅಡಗಿಸು, ನೀ ನನಗಲ ಬಿಡದಿರು ಯೇಸು. ದುಷ್ಟರ ಕೈಯಿಂದ ನನ್ನ ಮುಕ್ತಗೊಳಿಸು, ಮರಣದ ವೇಳೆಯೊಳೆನ್ನ ಕರೆಸು. ಭಕ್ತ ಸಂತರೊಂದಿಗೆ ನಿಮ್ಮನ್ನು ಸ್ತುತಿಸಿ, ಮೋಕ್ಷದ ದ್ವಾರವ ತೆರೆದಿರಿಸು. ಆಮೆನ್. ಪ್ರಾರ್ಥಿಸೋಣ.
ಪ್ರಭು, ನಾವು ಪಾಲ್ಗೊಳ್ಳುತ್ತಿರುವ ಕ್ರಿಸ್ತರ ಔತಣವು ನಮ್ಮನ್ನು ಪಾವನಗೊಳಿಸಲಿ. ಹೀಗೆ ಅವರ ಶರೀರದ ಅಂಗಗಳಾಗಿ ಮಾರ್ಪಟ್ಟ ನಾವು ನಮ್ಮ ಈ ಸ್ವೀಕಾರದಿಂದ ಅವರಂತೆಯೇ ಮಾರ್ಪಡುವಂತೆ ಅನುಗ್ರಹಿಸಿರಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪ್ರಭು ನಿಮ್ಮೊಡನೆ ಇರಲೇ. ಆತ್ಮನೆಯಲ್ಲಿ ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಿ ಸದಾ ಕಾಲ ಕಾಪಾಡಲಿ. ಆಮೆನ್. ಹೋಗಿ ಬನ್ನಿ, ಬಲಿ ಅರ್ಪಣೆ ನೆರವೇರಿತು. ದೇವರಿಗೆ ಕೃತಜ್ಞತೆ ಸಲ್ಲಿಸಲಿ. ಹಾಡಿನ ಸಂಖ್ಯೆ 1664. ಶಾಂತಿದೂತನೇ ಶಾಂತಿಯ ನೀಡೆ ಮಗೆ, ಶಾಂತಿಯ ನೀಡೆ ಮಗೆ. ಶಾಂತಿದೂತನೇ ಶಾಂತಿಯ ನೀಡೆ ಮಗೆ, ಶಾಂತಿಯ ನೀಡೆ ಮಗೆ. ಶಾಂತಿಯ ನೀಯಲು ಜನಿಸಿದೆ ನೀ, ಶಾಂತಿಯ ಸಾರಲು ಶ್ರಮಿಸಿದೆ ನೀ. ಶಾಂತಿಯ ನೀಯಲು ಜನಿಸಿದೆ ನೀ, ಶಾಂತಿಯ ಸಾರಲು ಶ್ರಮಿಸಿದೆ ನೀ. ನೀಡೋ ಎಮಗೆ ಶಾಂತಿ. ಶಾಂತಿದೂತನೇ ಶಾಂತಿಯ ನೀಡೆ ಮಗೆ, ಶಾಂತಿಯ ನೀಡೆ ಮಗೆ. ಪುತ್ರರೊಡಗೂಡಿ ಹರಸೆ ಮನುತಾಯೇ, ಪವಿತ್ರ ಶಿಲ್ಬೆಯ ಗುರುತಿನ ಮೂಲಕ ನಮ್ಮ ವೈಗಳಿಂದ ನಮ್ಮ ಶ್ರೀ ನಮ್ಮ ಸರ್ವೇಶ್ವರ ಪಿತನ ಸುತನ ಮತ್ತು ಪವಿತ್ರ ಆತ್ಮ ನಾಮದಲ್ಲಿ ಆಮೆನ್.